ರೈತರಿಗೆ ಸಂಬಂಧಿಸಿದಂತೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಈಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ. ರೈತರ ಬೆಳೆ ವಿಮೆ ಬಗ್ಗೆ ಕೊನೆ ದಿನಾಂಕವನ್ನು ಪ್ರಕಟಿಸಲಾಗಿದೆ ಮತ್ತು ರೈತರಿಗೆ ಬೆಳೆ ಪರಿಹಾರದ ಹಣದ ಬಗ್ಗೆ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದಾನೆ ಮತ್ತು ಜಿಲ್ಲಾವಾರು ಅಪ್ಡೇಟ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದ್ದಾನೆ. ಇವೆಲ್ಲವೂ ಕೂಡ ಈಗ ತಾನೇ ಅಧಿಕೃತವಾಗಿ ಬಂದಿರುವಂತಹ ಮಾಹಿತಿಗಳಾಗಿರ್ತವೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ನೀವೇನಾದರೂ ರೈತರಾಗಿದ್ದರೆ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ರೈತರು ನಿಮಗೆ ಗೊತ್ತಿದ್ದಾರೆ ಅಂತಂದ್ರೆ ತಕ್ಷಣ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ಅವರಿಗೆ ಹೇಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ. ನೋಡಿ ವೀಕ್ಷಕರೇ, ವಿಡಿಯೋ ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ ನೋಡಿ, ರೈತರಿಗೆ ಸಂಬಂಧಿಸಿದಂತೆ 6 ದೊಡ್ಡ ಅಪ್ಡೇಟ್ಗಳು ಬಂದಿವೆ. ಇವು ಈಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ. ಬೆಳೆ ಹಾನಿ ಪರಿಹಾರ ಹಣ ಜಮೆ ಕುರಿತು ಹೊಸ ಮಾಹಿತಿ ಬಂದಿದೆ ಮತ್ತು ಖರೀಫ್ ಬಿತ್ತನೆಯ ಇತ್ತೀಚಿನ ಸ್ಥಿತಿ ಬಗ್ಗೆ ಮಾಹಿತಿ ಬಂದಿದೆ ಮತ್ತು ಮುಂದಿನ ದಿನಗಳ ಮಳೆ ಬಗ್ಗೆ ಮುನ್ಸೂಚನೆಯನ್ನು ಕೊಡಲಾಗಿದೆ. ಬೆಳೆ ವಿಮೆಯ ಹೊಸ ಅಪ್ಡೇಟ್ ಸಿಕ್ಕಿದೆ ಮತ್ತು ಹೊಸ ವಿಮೆ ಯೋಜನೆ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಮತ್ತು ಇಲ್ಲಿ ಪಿಎಂ ಕಿಸಾನ್ ಹಣದ ಬಗ್ಗೆನೂ ಕೂಡ ಮಾಹಿತಿ ಬಂದಿದೆ. ಇವೆಲ್ಲವನ್ನು ಕೂಡ ಕೇವಲ 5 ರಿಂದ 6 ನಿಮಿಷದ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ನಮಸ್ಕಾರ ರೈತ ಬಂಧುಗಳೇ. ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರೇ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಮತ್ತು ನೀವೇನಾದ್ರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಮತ್ತು ಲೈಕ್ ಮಾಡಿಲ್ಲ ಅಂತಂದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನೋಡಿ. ನೀವು ಕೂಡ ಬೆಳೆ ವಿಮೆ ಬರಬೇಕು ಅಂತಂದ್ರೆ ವಿಡಿಯೋನ ಒಂದು ಲೈಕ್ ಅನ್ನು ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನರು ಬೆಳೆ ಹಾನಿ ಪರಿಹಾರಕ್ಕೆ ಕಾಯ್ತಾ ಇದ್ದಾರೆ, ಬೆಳೆ ವಿಮೆಗೆ ಕಾಯ್ತಾ ಇದ್ದಾರೆ ಅಂತ. ಬನ್ನಿ ಸ್ನೇಹಿತರೆ, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದ್ರೆ ಕೊನೆಯ 2 ಅಪ್ಡೇಟ್ಗಳು ಸಾವಿರಾರು ರೈತರಿಗೆ ನೇರವಾಗಿ ಉಪಯೋಗವಾಗುವಂತಹ ಮಾಹಿತಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲ್ ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಮೊದಲು ಮತ್ತು ಅತ್ಯಂತ ಮುಖ್ಯವಾದ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದಾನೆ. ಬೆಳೆ ಹಾನಿ ಪರಿಹಾರದ ಹಣಕ್ಕಾಗಿ ಕಾಯುತ್ತಿರುವ ರೈತರಿಗೆ ಒಂದು ಪ್ರಮುಖ ಮಾಹಿತಿ ಬಂದಿದೆ. ರಾಜ್ಯ ಸರ್ಕಾರದಿಂದ ಮಂಜೂರಾದ ಬೆಳೆ ಹಾನಿ ಪರಿಹಾರದ ಹಣವನ್ನು ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ಹಂತ ಹಂತವಾಗಿ ಜಮೆ ಮಾಡುವ ಪ್ರಕ್ರಿಯೆ ಮುಂದುವರೆದಿದೆ. ಕೆಲವು ಭಾಗಗಳಲ್ಲಿ ಈಗಾಗಲೇ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುತ್ತಿರುವ ವರದಿಗಳು ಬಂದಿವೆ. ಉಳಿದ ಅರ್ಹ ರೈತರ ಖಾತೆಗಳಿಗೆ ಕೊನೆಯ ಹಂತದಲ್ಲೂ ಕೂಡ ಹಂತ ಹಂತವಾಗಿ ಹಣ ಜಮೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ. ಇಲ್ಲಿ ಒಂದು ವಿಷಯವನ್ನ ಗಮನದಲ್ಲಿಡಿ, ಪ್ರತಿ ಜಿಲ್ಲೆಯಲ್ಲೂ ಒಂದೇ ದಿನ ಹಣ ಜಮೆಯಾಗುವುದಿಲ್ಲ. ಜಿಲ್ಲಾವಾರು ಹಾಗೂ ತಾಲೂಕುವಾರು ಪರಿಶೀಲನೆ ಪೂರ್ಣಗೊಂಡ ನಂತರ ಅರ್ಹ ರೈತರ ಖಾತೆಗಳಿಗೆ ಹಣ ಬಿಡುಗಡೆಯಾಗುತ್ತದೆ. ಹೀಗಾಗಿ ನಿಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಎಂದರೆ ಆತಂಕ ಪಡುವ ಅಗತ್ಯವಿಲ್ಲ. ಪರಿಶೀಲನೆ ಪೂರ್ಣಗೊಂಡ ನಂತರ ಹಣ ಖಂಡಿತವಾಗಿಯೂ ಜಮೆಯಾಗಬಹುದು. ನಿಮ್ಮ ಬ್ಯಾಂಕ್ ಖಾತೆಗೆ SMS ಗಳನ್ನು ಗಮನಿಸಿ ಡಿಬಿಟಿ ಸ್ಟೇಟಸ್ ಹಾಗೂ ಪರಿಹಾರ ಪೋರ್ಟಲ್ ಮೂಲಕ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಕೂಡ ಪರಿಶೀಲಿಸಬಹುದು. ಅಂದ್ರೆ ನಿಮ್ಮ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಬಹುದು. ಆದರೆ ಒಂದು ಮುಖ್ಯ ಎಚ್ಚರಿಕೆ ಇದೆ ಸ್ನೇಹಿತರೆ, ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆಯಾಗಿದೆ ಎಂದು ಹೇಳುತ್ತಿದ್ದಾರೆ. ಇಂತಹ ಮಾಹಿತಿಯನ್ನ ತಕ್ಷಣವೇ ನಂಬಬೇಡಿ, ಏಕೆಂದರೆ ಹಣವನ್ನು ಹಂತ ಹಂತವಾಗಿ ಜಮೆ ಮಾಡಲಾಗುತ್ತದೆ. ಹಾಗಾಗಿ ಸರ್ಕಾರದ ಅಧಿಕೃತ ಮಾಹಿತಿ ಬಂದಾಗ ಮಾತ್ರ ಅದನ್ನು ನಂಬುವುದು ಉತ್ತಮ. ಮತ್ತು ನಮ್ಮ ಚಾನಲ್ ಅನ್ನು ನೋಡ್ತಾ ಇರಿ, ನಿಮಗೆ ಮಾಹಿತಿ ಸಿಕ್ಕೇ ಸಿಗುತ್ತೆ. ಬನ್ನಿ, ಇಲ್ಲಿ ಎರಡನೆಯ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಖರೀಫ್ ಬಿತ್ತನೆ ಮತ್ತು ಬೆಳೆ ವಿಮೆ ಬಗ್ಗೆ ಹಾಗೂ ಬೆಳೆ ಪರಿಹಾರದ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಅನ್ನು ತಿಳಿಸಿಕೊಡ್ತಾನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ. ಸ್ನೇಹಿತರೆ, ಇದೀಗ ಎರಡನೆಯ ಅಪ್ಡೇಟ್ ಇದಾಗಿರುತ್ತೆ. ಈ ವರ್ಷದ ಮುಂಗಾರು ಆರಂಭದಲ್ಲಿ ಸಾಕಷ್ಟು ಮಳೆಯಾಗುತ್ತಿದೆ ಎಂಬ ನಿರೀಕ್ಷೆ ಇತ್ತು. ಆದರೆ ಹಲವೆಡೆ ಮಳೆ ವಿಳಂಬವಾಗಿರುವುದರಿಂದ ಈ ಖರೀಫ್ ಬಿತ್ತನೆಯ ಮೇಲೂ ಪರಿಣಾಮ ಬೀರಿದೆ. ಲಭ್ಯವಿರುವ ವರದಿಗಳ ಪ್ರಕಾರ ರಾಜ್ಯದಲ್ಲಿ ಖರೀಫ್ ಬಿತ್ತನೆ ಗುರಿಯು ಸುಮಾರು 43% ಮಾತ್ರ ಪೂರ್ಣಗೊಂಡಿದೆ. ಮಳೆ ಕೊರತೆಯಿಂದ ಹಲವಾರು ರೈತರು ಮತ್ತು ಬಿತ್ತನೆ ಮಾಡಲು ಕಾಯುತ್ತಿದ್ದಾರೆ. ವಿಶೇಷವಾಗಿ ಮಳೆಯನ್ನೇ ಅವಲಂಬಿಸಿರುವ ಪ್ರದೇಶದಲ್ಲಿ ರೈತರು ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಕೃಷಿ ತಜ್ಞರು ಕೂಡ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗ ಮಾತ್ರ ಬಿತ್ತನೆ ಮಾಡುವಂತೆ ಸಲಹೆ ನೀಡಿದ್ದಾರೆ. ಆದ್ದರಿಂದ ರೈತರು ಸ್ಥಳೀಯ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಸಲಹೆಯನ್ನು ಅನುಸರಿಸುವುದು ಉತ್ತಮ. ಇದೊಂದು ಖರೀಫ್ ಬಿತ್ತನೆ ಬಗ್ಗೆ ಹೊಸದಾದಂತಹ ಮಾಹಿತಿ. ಮತ್ತು ಮೂರನೆಯ ಅಪ್ಡೇಟ್ ಏನಂತಂದ್ರೆ, ಇದೀಗ ಮೂರನೆಯ ಅಪ್ಡೇಟ್ ಬಗ್ಗೆ ಬರೋಣ. ಮುಂದಿನ ಕೆಲವು ದಿನಗಳಲ್ಲಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಲವೆಡೆ ಸಾಧಾರಣ ಮಳೆಯಾದರೂ ಇನ್ನು ಕೆಲವು ಭಾಗಗಳಲ್ಲಿ ಮಳೆಯ ಕೊರತೆ ಮುಂದುವರಿಯಬಹುದು. ಆದ್ದರಿಂದ ರೈತರು ನೀರಿನ ಸಮರ್ಪಕ ಬಳಕೆ ಮಾಡುವುದು ಅತ್ಯಂತ ಮುಖ್ಯ. ಸಾಧ್ಯವಾದರೆ ಹನಿ ನೀರಾವರಿ ಅಥವಾ ಮಿತವಾದ ನೀರಿನ ಬಳಕೆಯ ವಿಧಾನವನ್ನು ಅನುಸರಿಸುವುದು ಇನ್ನೂ ಉತ್ತಮ. ಮತ್ತು ಯಾವ ಬೆಳೆ ಬೆಳೆಯಬೇಕು, ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕು ಎಂಬುದರ ಬಗ್ಗೆ ಸ್ಥಳೀಯ ಕೃಷಿ ಅಧಿಕಾರಿಗಳ ಸಲಹೆ ಪಡೆದು ಮುಂದುವರಿಸುವುದು ಸುರಕ್ಷಿತ. ಮುಂದಿನ ದಿನಗಳಲ್ಲಿ ಮಳೆಯ ಸ್ಥಿತಿಯಲ್ಲಿ ಬದಲಾವಣೆ ಕಂಡು ಬಂದರೆ ಅದರ ಮಾಹಿತಿಯನ್ನು ನಾವು ಈ ಚಾನಲ್ ಅಲ್ಲಿ ನಿಮಗೆ ತಿಳಿಸುತ್ತೇವೆ. ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ 4ನೆಯ ಅಪ್ಡೇಟ್ ನಲ್ಲಿ ರೈತರು ತಪ್ಪದೇ ಗಮನಿಸಬೇಕಾದ ಬೆಳೆ ವಿಮೆಯ ಕೊನೆಯ ದಿನಾಂಕ. ಸ್ನೇಹಿತರೆ, ಕೊನೆಯ ದಿನಾಂಕ ಗಮನದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ. ಕೊನೆಯ ದಿನಾಂಕ ಮತ್ತು ಹೊಸ ವಿಮೆ ಯೋಜನೆ ಮತ್ತು ಪಿಎಂ ಕಿಸಾನ್ ಮುಂದಿನ ಕಂತಿನ ಕುರಿತು ಪ್ರಮುಖ ಮಾಹಿತಿಯನ್ನು ನೋಡೋಣ. ಮುಂದಿನ ಮಾಹಿತಿಯನ್ನ ಈ 4ನೆಯ ಅಪ್ಡೇಟ್ ನಲ್ಲಿ ತಿಳಿಸ್ತಾ ಹೋಗ್ತಾನೆ ಮತ್ತು ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಬನ್ನಿ, ಇದು 4ನೆಯ ಒಂದು ಅಪ್ಡೇಟು ನೋಡಿ. ಬೆಳೆ ವಿಮೆ ನೋಂದಣಿಗೆ ಕೊನೆಯ ಅವಕಾಶ. ಇದೀಗ 4ನೆಯ ಹಾಗೂ ಬಹಳ ಮುಖ್ಯವಾದ ಅಪ್ಡೇಟ್ ಇದಾಗಿರುತ್ತೆ. ರೈತ ಬಾಂಧವರೇ, ನೀವು ಈ ವರ್ಷ ಬೆಳೆ ವಿಮೆ ಮಾಡಿಸಿಕೊಳ್ಳುವ ಯೋಜನೆ ಹೊಂದಿದ್ದರೆ ಈ ಮಾಹಿತಿಯನ್ನು ತಪ್ಪದೇ ಗಮನಿಸಿ. ಕರ್ನಾಟಕದಲ್ಲಿ 2026-27ನೇ ಸಾಲಿನ ಖರೀಫ್ ಹಂಗಾಮಿನ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ನೋಂದಣಿ ಪ್ರಕ್ರಿಯೆ ನಡೆಯುತ್ತಿದೆ. ಹಲವು ಜಿಲ್ಲೆಗಳಲ್ಲಿ ಜುಲೈ 31 ಅಂದ್ರೆ ಇದೇ
ಇದೇ ತಿಂಗಳು 31 ತಾರೀಕಿನ ಒಳಗಾಗಿ ನೋಂದಣಿ ಮಾಡಲು ಅವಕಾಶವನ್ನು ನೀಡಲಾಗಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು, ಎಲ್ಲಾ ಜಿಲ್ಲೆಗಳಿಗೆ ಒಂದೇ ಕೊನೆಯ ದಿನಾಂಕ ಇರಲೇಬೇಕು ಎಂಬುದಿಲ್ಲ. ಕೆಲವೊಮ್ಮೆ ಅಧಿಸೂಚಿತ ಬೆಳೆ ಅಥವಾ ಜಿಲ್ಲೆಯ ಆಧಾರದ ಮೇಲೆ ದಿನಾಂಕದಲ್ಲಿ ಬದಲಾವಣೆ ಇರಬಹುದು. ಅಂದ್ರೆ ಮುಂದಿನ ತಿಂಗಳು 15ನೇ ತಾರೀಕು ಕೊನೆ ಈ ರೀತಿಯಾಗಿರುತ್ತೆ ಕೆಲವೊಂದು ಜಿಲ್ಲೆಗಳಲ್ಲಿ. ಆದರೆ ಓವರಲ್ ಆಗಿ ನೋಡಿದ್ರೆ ಈ ತಿಂಗಳು 31ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಹೀಗಾಗಿ ನಿಮ್ಮ ತಾಲೂಕಿನ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆ ಅಥವಾ ಸಂಬಂಧಿಸಿದ ಬ್ಯಾಂಕ್ನಲ್ಲಿ ಕೊನೆಯ ದಿನಾಂಕವನ್ನು ಒಮ್ಮೆ ಖಚಿತಪಡಿಸಿಕೊಳ್ಳಿ. ಈ ವರ್ಷ ಹವಾಮಾನದಲ್ಲಿ ಸಾಕಷ್ಟು ಏರಿಳಿತಗಳು ಕಂಡು ಬರುತ್ತಿವೆ. ಒಂದು ಕಡೆ ಮಳೆ ವಿಳಂಬವಾದರೆ ಮತ್ತೊಂದು ಕಡೆ ಇಲ್ಲಿ ಅತಿವೃಷ್ಟಿ ಸಂಭವಿಸುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಬೆಳೆ ವಿಮೆ ರೈತರಿಗೆ ಒಂದು ಆರ್ಥಿಕ ಭದ್ರತೆಯಾಗಿ ಕೆಲಸ ಮಾಡುತ್ತದೆ. ಯಾವುದೇ ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿಯಾದರೆ ಯೋಜನೆಯ ನಿಯಮಗಳಿಗೆ ಅನುಗುಣವಾಗಿ ಪರಿಹಾರ ಪಡೆಯುವ ಅವಕಾಶ ಇರುತ್ತದೆ. ಹೀಗಾಗಿ ಅರ್ಹ ರೈತರು ಕೊನೆಯ ದಿನಾಂಕದವರೆಗೆ ಕಾಯದೆ ಆದಷ್ಟು ಬೇಗ ನೋಂದಣಿ ಮಾಡಿಸಿಕೊಳ್ಳುವುದು ಉತ್ತಮ ಸ್ನೇಹಿತರೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಇದು 5ನೇ ಅಪ್ಡೇಟ್ ಅಂತಾನೆ ಹೇಳಬಹುದು. ಇದನ್ನು ತಿಳಿದುಕೊಳ್ಳಿ, ನೀವು ಖಂಡಿತ ಖುಷಿ ಪಡ್ತೀರಾ ರೈತರೆ. ರಾಜ್ಯ ಸರ್ಕಾರವು 2026 ಮತ್ತು 2027ರ ಖರೀಫ್ ಹಂಗಾಮಿನ ಪರಿಷ್ಕೃತ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನ ಜಾರಿಗೆಗೊಳಿಸಿದೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ ರೈತರಿಗೆ ಹವಾಮಾನ ವೈಪರೀತ್ಯದಿಂದ ಉಂಟಾಗುವ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡುವುದು. ಮಳೆ ಕಡಿಮೆಯಾಗುವುದು, ಅತಿಯಾದ ಮಳೆ, ಗಾಳಿ, ಬೀಸಿ ಗಾಳಿ ಸೇರಿದಂತೆ ಅಧಿಸೂಚಿತ ಹವಾಮಾನ ಪರಿಸ್ಥಿತಿಗಳಿಗೆ ಬೆಳೆ ಹಾನಿಯಾದರೆ ಯೋಜನೆಯ ನಿಯಮಗಳ ಪ್ರಕಾರ ಪರಿಹಾರ ನೀಡಲಾಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ಅಂಶವನ್ನು ಮರೆಯಬೇಡಿ, ಪ್ರತಿ ಬೆಳೆಗೂ ಹಾಗೂ ಪ್ರತಿ ಜಿಲ್ಲೆಗೂ ಒಂದೇ ನಿಯಮ ಇರುವುದಿಲ್ಲ. ಯಾವ ಬೆಳೆ ಅಧಿಸೂಚನೆಗೊಳಪಟ್ಟಿರುತ್ತೆ, ಯಾವ ತಾಲೂಕಿನಲ್ಲಿ ಯೋಜನೆ ಜಾರಿಯಲ್ಲಿದೆ ಎಂಬುದನ್ನು ಮೊದಲು ಪರಿಶೀಲಿಸಿ. ನಿಮ್ಮ ತಾಲೂಕಿನಲ್ಲಿ ಏನೇನು ರೂಲ್ಸ್ ಇದೆ ಎಂಬುದನ್ನು ಗಮನದಲ್ಲಿಟ್ಕೊಳ್ಳಿ. ಈ ಒಂದು ಹವಾಮಾನ ಆಧಾರಿತ ಬೆಳೆ ವಿಮೆ ಬಗ್ಗೆ ಇದೊಂದು ಹೊಸ ವಿಮೆ ವೀಕ್ಷಕರೇ, ಹಾಗಾಗಿ ಹೇಳ್ತಾ ಇರೋದು. ನೋಡಿ, ಪ್ರತಿ ಬೆಳೆಯ ಒಂದು ನಿಖರವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯಾವ ಬೆಳೆ ಅಧಿಸೂಚಿತವಾಗಿದೆ, ಯಾವ ತಾಲೂಕು ಎಲ್ಲವನ್ನು ತಿಳಿದುಕೊಳ್ಳಿ. ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ಸಲ್ಲಿಸುವುದು ಬಹಳ ಮುಖ್ಯ. ಬೇಕಾದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೇನೆ. ಕೆಲವು ರೈತರು ಸಣ್ಣ ತಪ್ಪುಗಳ ಕಾರಣದಿಂದ ವಿಮೆಯ ಸೌಲಭ್ಯದಿಂದ ವಂಚಿತರಾಗಿರುತ್ತಾರೆ. ಆದ್ದರಿಂದ ನಿಮ್ಮ ಬ್ಯಾಂಕ್, ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಯಿಂದ ಸರಿಯಾದ ಮಾಹಿತಿ ಪಡೆದು ಅರ್ಜಿಯನ್ನು ನೀವು ಸಲ್ಲಿಸಿ. ನೋಡಿ, ಇನ್ನು ಕೊನೆಯ ಅಪ್ಡೇಟು, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು, ಅದರ ಬಗ್ಗೆ ತಿಳಿಸ್ತಾ ಇದ್ದಾನೆ ಬನ್ನಿ. ನೋಡಿ, ಪಿಎಂ ಕಿಸಾನ್ ಯೋಜನೆಯ ಈ ಕಂತಿನ ಹಣ ನೋಡಿ, ಇದೀಗ ಇಂದಿನ ಕೊನೆಯ ಹಾಗೂ ಬಹಳ ರೈತರು ಕಾಯುತ್ತಿರುವಂತಹ ಅಪ್ಡೇಟು. ಇದು 6ನೇ ಅಪ್ಡೇಟ್ ಆಗಿರುತ್ತೆ. ಪಿಎಂ ಕಿಸಾನ್ ಯೋಜನೆಯ ಮುಂದಿನ ಕಂತಿಗಾಗಿ ದೇಶದ ಕೋಟ್ಯಾಂತರ ರೈತರು ನಿರೀಕ್ಷೆಯಲ್ಲಿದ್ದಾರೆ. ಕರ್ನಾಟಕದ ಲಕ್ಷಾಂತರ ರೈತರು ಕೂಡ ಮುಂದಿನ ಕಂತು ಯಾವಾಗ ಜಮೆ ಆಗುತ್ತೆ ಎಂದು ಕಾಯುತ್ತಿದ್ದಾರೆ. ಈ ಒಂದು ಯೋಜನೆಯಡಿ ಅರ್ಹ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಯನ್ನ 3 ಕಂತುಗಳಾಗಿ ನೀಡಲಾಗುತ್ತಿತ್ತು. ಪ್ರತಿ ಕುಟುಂಬದಲ್ಲಿ 2,000 ರೂಪಾಯಿ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿತ್ತು. ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ, ಮುಂದಿನ ಕಂತಿನ ಬಿಡುಗಡೆಯ ದಿನಾಂಕವನ್ನು ಕೇಂದ್ರ ಸರ್ಕಾರದ ಅಧಿಕೃತವಾಗಿ ಘೋಷಿಸಿದ ನಂತರವೇ ಹಣ ಜಮೆಯಾಗುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿದಿನ ಬೇರೆ ಬೇರೆ ದಿನಾಂಕಗಳು ವೈರಲ್ ಆಗುತ್ತಿವೆ. ಕೆಲವರು ಇಂದೇ ಹಣ ಬರುತ್ತದೆ, ನಾಳೆ ಜಮೆಯಾಗುತ್ತದೆ ಎಂದು ಹೇಳುತ್ತಿರುತ್ತಾರೆ. ಆದರೆ ಅಧಿಕೃತ ಪ್ರಕಟಣೆ ಬಂದಾಗ ಮಾತ್ರ ಇದನ್ನು ನಂಬಿ. ಈ ಮಧ್ಯೆ ನೀವು ಮಾಡಬೇಕಾದ ಕೆಲವು ಕೆಲಸಗಳಿವೆ, ಅವೇನಂತ ತಿಳಿಸಿಕೊಡ್ತಾನೆ ನೋಡಿ. ನಿಮ್ಮ ಈ KYC ಪೂರ್ಣಗೊಂಡಿದೆ ಎಂಬುದನ್ನು ಚೆಕ್ ಮಾಡ್ಕೊಳ್ಳಿ, ಪರಿಶೀಲಿಸಿಕೊಳ್ಳಿ. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ ಎಂದು ಖಚಿತಪಡಿಸಿಕೊಳ್ಳಿ. ಭೂ ದಾಖಲಾತಿಗಳು ಹಾಗೂ ಪಿಎಂ ಕಿಸಾನ್ ನೋಂದಣಿ ವಿವರಗಳು ಸರಿಯಾಗಿವೆ ಎಂದು ಒಮ್ಮೆ ಪರಿಶೀಲಿಸಿ. ಈ ಮಾಹಿತಿಗಳು ಸರಿಯಾಗಿದ್ದರೆ ಹಣ ಜಮೆಯಾಗುವಾಗ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಸ್ನೇಹಿತರೆ. ನೋಡಿ, ಇಂದಿನ 6 ಪ್ರಮುಖ ಅಪ್ಡೇಟ್ಗಳು ಸಂಕ್ಷಿಪ್ತ ಮಾಹಿತಿ ಇದಾಗಿದೆ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ನಾವು ನೋಡಿದ ಪ್ರಮುಖ ವಿಷಯಗಳು ಯಾವುವು ಅಂತಂದ್ರೆ, ಬೆಳೆ ಹಾನಿ ಪರಿಹಾರದ ಹಣ ಹಂತ ಹಂತವಾಗಿ ಅರ್ಹ ರೈತರ ಖಾತೆಗಳಿಗೆ ಜಮೆಯಾಗುತ್ತಿದೆ. ಖರೀಫ್ ಬಿತ್ತನೆಯ ಗುರಿಗೆ ಸುಮಾರು 43% ಮಾತ್ರ ಪೂರ್ಣಗೊಂಡಿದೆ. ಮುಂದಿನ ದಿನಗಳಲ್ಲಿ ಕೆಲವು ಭಾಗಗಳಲ್ಲಿ ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಬೆಳೆ ವಿಮೆ ನೋಂದಣಿಗೆ ಹಲವೆಡೆ ಇದೇ ತಿಂಗಳು 31ನೇ ತಾರೀಕು ಕೊನೆಯ ದಿನಾಂಕವಾಗಿದೆ. ಹೊಸ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಜಾರಿಯಲ್ಲಿದೆ. ಪಿಎಂ ಕಿಸಾನ್ ಮುಂದಿನ ಕಂತಿಗಾಗಿ ರೈತರು ಕಾಯುತ್ತಿದ್ದ ಅಧಿಕೃತ ದಿನಾಂಕದ ನಂತರವೇ ಹಣ ಬಿಡುಗಡೆಯಾಗಲಿದೆ. ರೈತ ಬಾಂಧವರೇ, ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ರೈತರಿಗೆ ಉಪಯುಕ್ತವಾಗಿರುವ ಸರ್ಕಾರಿ ಯೋಜನೆಗಳು, ಬೆಳೆ ಪರಿಹಾರ, ಬೆಳೆ ವಿಮೆ, ಪಿಎಂ ಕಿಸಾನ್, ಹವಾಮಾನ, ಸಬ್ಸಿಡಿ ಹಾಗೂ ಕೃಷಿ ಇಲಾಖೆಯ ಹೊಸ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ಆದ್ದರಿಂದ ಇನ್ನೂ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಗ್ರಾಮದ ಎಲ್ಲ ರೈತ ಸ್ನೇಹಿತರಿಗೆ ಹಾಗೂ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಹಂಚಿಕೊಳ್ಳಿ. ಯಾವುದೇ ಪ್ರಶ್ನೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಪ್ರಯತ್ನಿಸುತ್ತೇವೆ. ಮುಂದಿನ ಇನ್ನೊಂದು ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ರೈತ.